ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಈ ವಾರದಲ್ಲಿ 2 ರಾಜಯೋಗಗಳ ನಿರ್ಮಾಣವಾಗಲಿದೆ. ಈ ವಾರದ ಮಧ್ಯದಲ್ಲಿ ಗಜಕೇಸರಿ ಯೋಗ ಮತ್ತು ವಾರದ ಕೊನೆಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಈ ವಾರದ ಮಧ್ಯದಲ್ಲಿ ಚಂದ್ರನು ಧನು ರಾಶಿಯನ್ನು ಪ್ರವೇಶಿಸುವನು ಮತ್ತು ಗುರು ಗ್ರಹದೊಂದಿಗೆ ಕೇಂದ್ರ ಸ್ಥಾನದಲ್ಲಿರುವುದು. ಹಾಗಾಗಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಧನು ರಾಶಿಯಲ್ಲಿ ಚಲಿಸುವ ಮೂಲಕ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಹಾಗೆ ಬುಧ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಿಂದಾಗಿ ಮೀನ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಏಪ್ರಿಲ್ 6 ರಿಂದ ಏಪ್ರಿಲ್ 12 ರವರೆಗಿನ ಧನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಧನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಆರೋಗ್ಯವು ಜೀವನದ ನಿಜವಾದ ಸಂಪತ್ತು. ಇದನ್ನು ಈ ವಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಅದನ್ನು ಕಾರ್ಯಗತಗೊಳಿಸುತ್ತೀರಿ. ಈ ಕಾರಣದಿಂದಾಗಿ ನೀವು ಮನೆಯೊಂದಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಆರೋಗ್ಯವನ್ನು ಸಾಧಿಸಲು ಎಲ್ಲಾ ಮಾನಸಿಕ ಒತ್ತಡವನ್ನು ಬದಿಗಿರಿಸಿ ಜನರೊಂದಿಗೆ ಬಹಿರಂಗವಾಗಿ ತಮಾಷೆ ಮಾಡುತ್ತೀರಿ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು 4ನೇ ಮನೆಯಲ್ಲಿರುವುದರಿಂದ ಈ ವಾರ ಆರ್ಥಿಕ ಅಡೆತಡೆಗಳು ಹೆಚ್ಚಾಗಬಹುದು. ಜೊತೆಗೆ ಈ ಸಮಯದಲ್ಲಿ ಅನೇಕ ರೀತಿಯ ವೆಚ್ಚಗಳು ನಿಮ್ಮ ಮನಸ್ಸಿನಲ್ಲಿರುತ್ತವೆ. ಇದರಿಂದಾಗಿ ನೀವು ಬಯಸದಿದ್ದರೂ ಅಸಮಾಧಾನಗೊಳ್ಳಬಹುದು. ಈ ಕಾರಣದಿಂದಾಗಿ ನೀವು ಅನೇಕ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನೀವು ನಿಮ್ಮನ್ನು ಶಾಂತವಾಗಿರಿ ಮತ್ತು ವೆಚ್ಚಗಳನ್ನು ನಿಯಂತ್ರಿಸಿ. ಕೆಲವು ಜನರಿಗೆ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನವು ಆಚರಣೆ ಮತ್ತು ಸಂತೋಷದ ಕ್ಷಣಗಳನ್ನು ತರುತ್ತದೆ. ಇದರಿಂದಾಗಿ ಮನೆಯಲ್ಲಿ ಹೊಸ ಭಕ್ಷ್ಯಗಳನ್ನು ಮಾಡಲಾಗುತ್ತದೆ ಮತ್ತು ಬಹಳ ಸಮಯದ ನಂತರ ಇಡೀ ಕುಟುಂಬದೊಂದಿಗೆ ಕುಳಿತು ಸಮಯ ಕಳೆಯಲು ನೀವು ಅವಕಾಶವನ್ನು ಪಡೆಯುತ್ತೀರಿ. ಅಂತಹ ಸಮಯದಲ್ಲಿ ನಾವು ಬಯಸದಿದ್ದರೂ ಯಾವುದೇ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಇದರ ನೇರ ಪರಿಣಾಮವು ವೃತ್ತಿ ಜೀವನವನ್ನು ಅಡ್ಡಿಪಡಿಸುತ್ತದೆ. ಈ ವಾರದ ಆರಂಭದಿಂದಲೇ ನೀವು ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು. ಧ್ಯಾನವು ನಿಮ್ಮ ತಾರ್ಕಿಕ ಸಾಮರ್ಥ್ಯವನ್ನು ವಿಸ್ಮಯಕಾರಿಯಾಗಿ ಹೆಚ್ಚಿಸುವ ಅತ್ಯುತ್ತಮ ಮಾನಸಿಕ ಔಷಧವಾಗಿದೆ. ನಿಮಗೂ ಈ ವಾರ ಸಮಯವಿದೆ, ಆದ್ದರಿಂದ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಮಾಡಿ. ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಸಂಭವಿಸಲಿದೆ ಮತ್ತು ಮಂಗಳ 5ನೇ ಮನೆಗೆ ಚಲಿಸುತ್ತದೆ. ಆದ್ದರಿಂದ ಅದು ನಿಮ್ಮ ಪ್ಯಾಷನ್ ಯೋಜನೆಗಳು ಅಥವಾ ಅಧ್ಯಯನದಲ್ಲಿರಬಹುದು. ಸೂರ್ಯ ಮತ್ತು ಮಂಗಳ ಮೇಷ ರಾಶಿಯಲ್ಲಿರುವುದರಿಂದ ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುವುದನ್ನು ಮತ್ತು ಸಂತೋಷಕ್ಕಾಗಿ ಸಮಯ ಕಳೆಯುವುದನ್ನು ನೀವು ತಡೆಯಲು ಸಾಧ್ಯವಾಗುವುದಿಲ್ಲ. ಆದಾಗ್ಯೂ 2 ಗ್ರಹಗಳು ವಾದಯೋಗ್ಯವಾಗಿವೆ, ಆದ್ದರಿಂದ ಘರ್ಷಣೆಗಳು ಸಹ ಉಂಟಾಗುತ್ತವೆ. ಯಾರಾದರೂ ನಿಮ್ಮ ಮುಂದೆ ಹೆಜ್ಜೆ ಇಡುತ್ತಾರೆ ಅಥವಾ ನೀವು ಪ್ರಸ್ತಾಪದಲ್ಲಿ ಮೊದಲ ಹೆಜ್ಜೆ ಇಡುತ್ತೀರಿ. ಪ್ಯಾಷನ್ ಯೋಜನೆಗಳು ಈ ವಾರದ ಪ್ರಮುಖ ಅಂಶವಾಗಿರುತ್ತದೆ, ಆದರೆ ಗ್ರಹಗಳ ಸ್ಥಾನವು ಏನನ್ನಾದರೂ ಪ್ರಾರಂಭಿಸಲು ನಿಮಗೆ ಬೆಂಬಲ ನೀಡುವುದಿಲ್ಲ. ಪೋಷಕರು ಶಾಲಾ ಸಭೆಗಳಿಗೆ ಹಾಜರಾಗುವ ಸಾಧ್ಯತೆಗಳಿವೆ, ಇದರಿಂದ ಅವರು ನವೀಕರಣಗಳನ್ನು ಪಡೆಯುತ್ತಾರೆ. ಶುಕ್ರನು 6ನೇ ಮನೆಯ ಮೂಲಕ ಚಲಿಸುವುದರಿಂದ ಕೆಲಸ ಮತ್ತು ದೈನಂದಿನ ದಿನಚರಿಯ ಮೇಲೆ ಪರಿಣಾಮ ಬೀರುತ್ತದೆ. ಶುಕ್ರನು ಶುಭ ಗ್ರಹ, ಆದ್ದರಿಂದ ಈ ಸಂಚಾರವು ಅಸ್ತಿತ್ವದಲ್ಲಿರುವ ಕೆಲಸದ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರುತ್ತದೆ. ನೀವು ಸಹೋದ್ಯೋಗಿಗಳಿಂದ ಸ್ವಲ್ಪ ಬೆಂಬಲವನ್ನು ಪಡೆಯುತ್ತೀರಿ, ಉದ್ವಿಗ್ನತೆಯನ್ನು ಪರಿಹರಿಸುತ್ತೀರಿ ಅಥವಾ ಉತ್ತಮ ಅಥವಾ ಸುಲಭವಾದ ಯೋಜನೆಗಳನ್ನು ಪಡೆಯುತ್ತೀರಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಹುಡುಕಲು ಹತ್ತಿರದ ಅವಕಾಶಗಳು ಸಿಗುತ್ತವೆ, ಆದ್ದರಿಂದ ದಯವಿಟ್ಟು ಉದ್ಯೋಗ ಹುಡುಕಾಟವನ್ನು ವಿಸ್ತರಿಸಿ. ಆರೋಗ್ಯವು ಸುಧಾರಿಸುತ್ತದೆ, ಆದರೆ ದಯವಿಟ್ಟು ಜಂಕ್ ಡಯಟ್ ಮತ್ತು ಸಕ್ಕರೆಯ ಹಂಬಲಗಳಿಂದ ದೂರವಿರಿ. ಬುಧ ಗ್ರಹವು 4ನೇ ಮನೆಯ ಮೂಲಕ ಚಲಿಸುವುದರಿಂದ ಮನೆ ಮತ್ತು ಕುಟುಂಬದಲ್ಲಿ ಮಹತ್ವದ ಘಟನೆಗಳು ನಡೆಯುತ್ತವೆ. ಬುಧ ಸಂವಹನವನ್ನು ಸೂಚಿಸುವುದರಿಂದ ನೀವು ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಸಂಭಾಷಣೆಗಳನ್ನು ನಡೆಸುತ್ತೀರಿ. ನಿಮ್ಮ ಸಂಬಂಧಿಕರ ಬಗ್ಗೆ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಅಥವಾ ನೀವು ಕುಟುಂಬ ಕೂಟಗಳನ್ನು ನಡೆಸುತ್ತೀರಿ ಅಥವಾ ಹಾಜರಾಗುತ್ತೀರಿ. ಅಸ್ತವ್ಯಸ್ತತೆ, ತೆರವುಗೊಳಿಸುವಿಕೆ, ದುರಸ್ತಿ ಮತ್ತು ಇತರ ಮನೆ ಸುಧಾರಣಾ ಯೋಜನೆಗಳಂತಹ ಕಾರ್ಯಕ್ರಮಗಳು ಇರುತ್ತವೆ. ನೀವು ರಿಯಲ್ ಎಸ್ಟೇಟ್ ಏಜೆಂಟ್, ಬಿಲ್ಡರ್ ಅಥವಾ ಒಳಾಂಗಣ ವಿನ್ಯಾಸಕರನ್ನು ಸಹ ಭೇಟಿ ಮಾಡಬಹುದು. ಬುಧವು ಯುವಕರನ್ನು ಸೂಚಿಸುವುದರಿಂದ ನಿಮ್ಮ ಮನೆಗೆ ಯುವಕರು ಭೇಟಿ ನೀಡುತ್ತಾರೆ ಮತ್ತು ಅವರು ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರಾಗಿರಬಹುದು. ಈ ಸಂಚಾರವು ಮನೆಯಲ್ಲಿ ಬಹಳಷ್ಟು ಸಣ್ಣ ಚಟುವಟಿಕೆಗಳನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಓಂ ದುರ್ಗಾಯ ನಮಃ ಎಂದು ಪ್ರತಿದಿನ 44 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಏಪ್ರಿಲ್ 6 ರಿಂದ ಏಪ್ರಿಲ್ 12 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.